ಕೆಇಬಿ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಂದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಗೃತಿ ಜಾಥಾ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನಲ್ಲಿ ದಿನಾಂಕ 1/7/2025 ಮಂಗಳವಾರದಂದು ರಾಜ್ಯ ಸರ್ಕಾರದ ಆದೇಶವಾಗಿದ್ದು, ಪಾವಗಡ ಕೆಇಬಿ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರ ವತಿಯಿಂದ ಪಟ್ಟಣದಲ್ಲಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಇಲಾಖೆಯ ಎಡಬ್ಲ್ಯೂಇ ಮುಖ್ಯ ಅಧಿಕಾರಿ ಬಿಜಿ ಕೃಷ್ಣಮೂರ್ತಿ ಮಾತನಾಡಿದರು. ವಿದ್ಯುತ್ ಅಪಘಾತದಿಂದ ಸಂಭವಿಸುವುದನ್ನ ತಡೆಗಟ್ಟಲು ನಾವು ಹೇಳುವುದೇನೆಂದರೆ, ಹಳ್ಳಿಯಲ್ಲಿ ವಿದ್ಯುತ್ ಕಂಬಗಳಿಗೆ ತಂತಿಯನ್ನ ಕಟ್ಟಿ ಬಟ್ಟೆ ಒಣಗಿಸುವುದು ಮತ್ತು ಜಾನುವಾರುಗಳನ್ನು ಕಟ್ಟುವುದು. ಇದರಿಂದಾಗಿ ಹೆಚ್ಚಿನ ವೋಲ್ಟೇಜ್ ಬರುವುದು, ಅಪಘಾತಗಳಾಗುವುದು. ಸಾರ್ವಜನಿಕವಾಗಿ ನಾವು ಹೇಳುವುದೇನೆಂದರೆ, ಇಂತಹ ತಪ್ಪುಗಳನ್ನು ಮಾಡಬಾರದೆಂದು. ವಿದ್ಯುತ್ ಕಂಬಗಳಿಗಾಗಲಿ ಅಥವಾ ಟ್ರಾನ್ಸ್ಫಾರ್ಮರ್ಗೆ ಜಾನುವಾರುಗಳನ್ನು ಕಟ್ಟುವುದಾಗಲಿ, ಬಟ್ಟೆಗಳನ್ನು ಒಣಗಿಸುವುದಾಗಲಿ ಈ ತರಹ ಕೆಲಸಗಳನ್ನು ಮಾಡಬೇಡಿ ಎಂದು ಹೇಳಿ, ಮಳೆಗಾಲದಲ್ಲಿ ಗಾಳಿ ಮಳೆಗೆ ಕೆಳಗೆ ಬಿದ್ದ ವಿದ್ಯುತ್ ಕಂಬ, ತುಂಡರಿಸಿ ಬಿದ್ದ ಎಲೆಕ್ಟ್ರಿಕಲ್ ವೈರ್ ಮುಟ್ಟುವುದು, ಅಂತಹ ಸ್ಥಳಗಳಿಗೆ ತೆರಳಿ ಅಪಾಯ ತಂದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಹಸಿ ಕೈ ಮೂಲಕ ಕರೆಂಟ್ ಸ್ವಿಚ್ ಬೋರ್ಡ್ ಮುಟ್ಟುವುದು, ಆನ್ ಅಂಡ್ ಆಫ್ ಮಾಡುವುದು, ಹೀಗೆ ಅನೇಕ ವಿಧದಲ್ಲಿ ವಿದ್ಯುತ್ನಿಂದ ನಿಮಗೆ ಅಪಾಯ ಇರುತ್ತದೆ. ಇಂತಹ ಸಮಯದಲ್ಲಿ, ಅದರಲ್ಲಿಯೂ ಮಳೆಗಾಲದ ಸಂದರ್ಭದಲ್ಲಿ ಸಾರ್ವಜನಿಕರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿಸಿ, ನಂತರ ಕೆಲವು ತೊಟ್ಟಿಗಳಿಗೆ ಮೋಟಾರ್ ಅಳವಡಿಸಿಕೊಂಡು ಮೈನ್ ಸ್ವಿಚ್ ಆಫ್ ಮಾಡದೆ ಪ್ಲಗ್ ತೆಗೆಯಲು ಹೋದಾಗ ಆಕ್ಸಿಡೆಂಟ್ಗಳು ಆಗುತ್ತವೆ. ಹೊಲಗಳಲ್ಲಿ, ಊರುಗಳಲ್ಲಿ ತಂತಿ ಬಿದ್ದಾಗ ಮುಟ್ಟಬಾರದು. ಮಾಹಿತಿ ತಿಳಿದ ತಕ್ಷಣವೇ ನಮ್ಮ ಸಹಕಾರ ಸಹಾಯವಾಣಿ 1912ಗೆ ಕರೆ ಮಾಡಿ ನಮ್ಮ ಇಲಾಖೆ ಲಾಸ್ ಆಗುತ್ತಿದೆ ಎಂದು ಮೀಟರ್ ಅಳವಡಿಸಿಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಂಡು ತಿಳಿಸಿದ್ರಿ. ತಾವೆಲ್ಲರೂ ಪಡ್ಕೊಂಡು ನಮ್ಮ ಒಂದು ಬೇವಕಂ ಕಂಪನಿಗೆ ಒಳ್ಳೆಯ ಮುಖ್ಯವಾದದ್ದು ಸರ್. ಆ ರೀತಿಯಾಗಿ ತಾವೆಲ್ಲರೂ ಸಹಿತ ಏನ್ ನಾವು ಹುಕಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನೆಲ್ಲ ತೆಗೆದುಬಿಟ್ಟು ಮೀಟರ್ ಅಳವಡಿಸಿಕೊಂಡು ನಮಗೆ ಏನು ಬೆಸ್ಕಾಂ ಕಂಪನಿಗೆ ಲಾಸ್ ಆಗ್ತಾ ಇದೆ, ಆ ಒಂದು ಲಾಸ್ ಅನ್ನ ತಾವೆಲ್ಲರೂ ಭರಿಸಬೇಕು. ಮತ್ತೆ ಅಪಘಾತ ಬಗ್ಗೆ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಒಂದು ನಮ್ಮ ರಾಜ್ಯ ಸರ್ಕಾರದ ಆದೇಶವಾಗಿದ್ದು, ನಮ್ಮ ಕಂಪನಿಯಿಂದ ಈ ದಿನ ನಾವು ಈ ವಿದ್ಯುತ್ ಸಪ್ತಾಹವನ್ನು ಪಾವಗಡ ತಾಲೂಕು ಉಪವಿಭಾಗದಲ್ಲಿ ಆಚರಿಸ್ತಾ ಇದ್ದೇವೆ. ಈ ವಿದ್ಯುತ್ ಸಪ್ತಾಹದ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮಲ್ಲಿ ಏನು ಅಪಘಾತ, ವಿದ್ಯುತ್ತಿನಿಂದ ಅಪಘಾತ ಏನು ಸಂಭವಿಸ್ತಾ ಇದೆಯಲ್ಲ ಅದನ್ನ ತಡೆಗಟ್ಟಲು ಏನಾಗ್ತದೆ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರದೆ, ಹಳ್ಳಿಗಳಲ್ಲಿ ಈ ಮನೆಗಳ ಹತ್ರ ಕಂಬ ಇರುತ್ತೆ, ಆ ಕಂಬಗಳಿಗೆ ವೈರ್ ಕಟ್ಕೊಂಡ್ಬಿಟ್ಟು ಬಟ್ಟೆ ಒಣ ಹಾಕೋದು, ಅಥವಾ ಬೇರೆ ಇನ್ನೇ ಹಸು ಕಟ್ಟೋದು, ಅಥವಾ ಜಾನುವಾರುಗಳು ಆತರ ಅದನ್ನೆಲ್ಲ ಕಟ್ಟೋದು. ಅದರಿಂದ ಏನಾಗುತ್ತೆ, ಏನೇ ಒಂದು ನಮ್ಮ ಒಂದು ಏನು ಸಂಪರ್ಕದಲ್ಲಿ ಏನಾದ್ರು ವಿದ್ಯುತ್ ಅಪಘಾತ ಅಥವಾ ಏನೋ ಹೆಚ್ಚಿನ ವೋಲ್ಟೇಜ್ ಬಂದ್ರೆ ಅದೇನಾಗುತ್ತೆ, ಅದ್ರ ಮುಖಾಂತರ ಪಾಸ್ ಆಗಿ ಒಂದು ವಿದ್ಯುತ್ ಅಪಘಾತ ಸಂಭವಿಸ್ತಾ ಇದೆ. ಸಾರ್ವಜನಿಕರಲ್ಲಿ ಕೇಳೋದಿಷ್ಟೇ, ತಾವೆಲ್ಲರೂ ಸಹಿತ ಈ ಒಂದು ತಪ್ಪನ್ನ ನೀವು ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಮ್ಮ ವಿದ್ಯುತ್ ಕಂಬಗಳಿಗಾಗಲಿ ಅಥವಾ ಆ ಮುಂದೆ ಏನೋ ಒಂದು ಟ್ರಾನ್ಸ್ಫಾರ್ಮರ್ ಅಂತ ನಾವೇನು ಸೆಂಟರ್ ಅಂತ ಹೇಳ್ತೀವಿ ಅಲ್ಲಿಗಾಗ್ಲಿ ಕಸಗಳು ಹಾಕೋದಾಗ್ಲಿ, ಅಥವಾ ಜಾನುವಾರುಗಳನ್ನ ಕಟ್ಟೋದಾಗ್ಲಿ, ಅಥವಾ ಬಟ್ಟೆ ಒಣ ಹಾಕೋದಾಗ್ಲಿ, ಇಂಥ ಕೆಲಸಗಳನ್ನು ಮಾಡಬೇಡ್ರಿ. ಆಮೇಲೆ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ತೊಟ್ಟಿಗಳಿಗೆ ಮೋಟರ್ ಹಾಕ್ಬಿಡ್ತಾರೆ. ಮೋಟರ್ ಹಾಕಿ ಅದನ್ನ ಮೇನ್ ಸ್ವಿಚ್ ಆಫ್ ಮಾಡದೇನೆ ಏನ್ ಮಾಡ್ತಾರೆ, ಮೋಟರ್ ಹತ್ರ ಇರೋ ಪ್ಲಗ್ ನ ತೆಗಿಯಕ್ಕೆ ಹೋಗಿ ಆಕ್ಸಿಡೆಂಟ್ಗಳಾಗ್ತದೆ. ಸೊ ಆ ರೀತಿ, ಅಥವಾ ಯಾವ್ದಾದ್ರು ಒಂದು ನಮ್ಮ ಒಂದು ಹೊಲದಲ್ಲಿ ಅಥವಾ ಊರಲ್ಲಿ ಎಲ್ಲಾದ್ರೂ ಒಂದು ವೈರ್ ತಂತಿ ಕಟ್ಟಾಗಿ ಬಿದ್ದಿರುತ್ತೆ, ಅದನ್ನ ನೀವು ಯಾವುದೇ ಕಾರಣಕ್ಕೂ ತುಳಿದೇನೆ ಮುಟ್ಟದೇನೆ ನಮ್ಮ ಒಂದು ಸಹಾಯವಾಣಿಯಾದ 191ಗೆ ಕಂಪ್ಲೇಂಟ್ ಮಾಡಿ, ಅಥವಾ ನಮ್ಮ ಏರಿಯಾ ಲೈನ್ ಮ್ಯಾನ್ ಇರ್ತಾರೆ ಅವರಿಗಾರು ಸಹ ಕಂಪ್ಲೇಂಟ್ ಮಾಡಿ, ಅಥವಾ ಜೆಇ ಅಥವಾ ನಾವು ಎಡಬ್ಲ್ಯೂ ಆಗಿದ್ದೀವಿ ನಮಗಾದ್ರೂ ಸಹಿತ ತಾವು ಆ ಒಂದು ಅಪಘಾತ ಆಗದೆ ಇರೋ ರೀತಿ ತಾವು ಮುಂದೆ ಸುರಕ್ಷತೆಯನ್ನ ಕಾಪಾಡಿಕೊಂಡು ಈ ಅಪಘಾತ ರಹಿತ ಕಂಪನಿಯಾಗಿ ಮಾಡಬೇಕಂತ ಹೇಳಿ ಅಂತ ಮತ್ತೆ ನಮ್ಮ ಒಂದು ಬೇವಿಕಂಗೆ ಮತ್ತೆ ನಮ್ಮ ಪಾವಗಡ ಉಪವಿಭಾಗದಲ್ಲಿ ಈ ವೇಳೆ ಸಪ್ತಾಹ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿದ್ದರು. ಆಂಜನೇಯ ಬಾಬು, ಕಿರಿಯ ಇಂಜಿನಿಯರ್ಗಳಾದ ರಾಜಶೇಖರ್, ಎಸ್ ಸಂಜೀವ್, ರಾಯಪ್ಪ, ರಮೇಶ್ ಬಾಬು, ವಂಶಿ, ಕೃಷ್ಣಾರೆಡ್ಡಿ, ಇನ್ನು ಹಲವಾರು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಾನಂದ್, ಭಾರತ ವೈಭವ ನ್ಯೂಸ್, ತುಮಕೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.